ಅಯ್ಯೋ, ಮಾನಹರಣ, ಶೀಲಾಹರಣ, ವಿಶ್ವದಲ್ಲೇ ಅತ್ಯಂತ ದೊಡ್ಡ ಮಟ್ಟದ ಲೈಂಗಿಕ ಕೃತ್ಯ. ಅದಕ್ಕೇನಪ್ಪ ನಿಮ್ಮ ಸರ್ಕಾರ ಇವತ್ತು ರಕ್ಷಣೆ ಕೊಡ್ತಾ ಇರೋದು? ಇದನ್ನು ಜಗಜ್ಜಾಹಿರ್ ಮಾಡಿದ್ರಲ್ಲ ಪೆನ್ ಡ್ರೈವ್ ಹಂಚಿ ಚುನಾವಣೆ 3 ದಿವಸದ ಮುಂಚೆ. ಇನ್ನೂ ಅದು ಏನಿದೆ ಗೊತ್ತಿಲ್ಲ ನಮಗೆ, ನಾನಂತೂ ನೋಡಿಲ್ಲ. ಇದು ಮುಂದೆ ಎಲ್ಲಿಗೆ ತಗೊಂಡು ಹೋಗ್ತೀರಾ ಗೊತ್ತಿಲ್ಲ ನನಗೆ. ಈ ಮಾನಹರಣ ಮಾಡಿರೋದು, ಅವರು ಶೀಲಾಹರಣ ಮಾಡಿರೋದು ಕೃಷ್ಣ ಬೈರೇಗೌಡರೇ, ನೀವು ನಿಮ್ಮ ಪಟಾಲಮ್ಮ ನಿಮ್ಮ ನಾಯಕ ಅವರು ಮಾಡಿರ್ತಕ್ಕಂಥದ್ದು, ಅದು ಮಾಡಿರ್ತಕ್ಕಂಥದ್ದು. ಯಾತಕ್ಕೆ ಅದೇ ಅವ್ರು ದೇವರಾಜೇಗೌಡರದ್ದು ಹೇಳಿದಾರಲ್ಲ, ಶಿವಕುಮಾರ್ ಅದಕ್ಕೆ ಸಂಬಂಧ ಇಲ್ಲದೆ ಇದ್ದರೆ ಯಾತಕ್ಕಪ್ಪ ದೇವರಾಜೇಗೌಡರಿಗೆ ಮಾತಾಡಿದ್ರು? ಕುಮಾರಸ್ವಾಮಿ ಜೊತೆ ಮಾತಾಡ್ಬಿಟ್ರಂತೆ. ಏನೇನು ಮಾತಾಡಿದ್ದಾರೆ? ಅವ್ರ ಜೀವಕ್ಕೆ ಕುಮಾರಸ್ವಾಮಿಯಿಂದ ಹಾನಿಯಾಗುತ್ತೆ ಅಂತ ಹೇಳಿಕೆ ಕೊಡು ಅಂತ ಹೇಳ್ತಾರೆ. ನನಗೇನಾದ್ರು ಹೆಚ್ಚಿಗೆ ಆದ ಜೀವಕ್ಕೆ ಅಪಾಯ ಆದರೆ ಕುಮಾರಸ್ವಾಮಿಯಿಂದ ಅಂತೇಳಿ ಹೇಳು ಅಂತ ಹೇಳ್ತಾರೆ. ದೇವೇಗೌಡರ ಕುಟುಂಬ ಈಗಾಗಲೇ ನಾಶ ಮಾಡಾಯಿತು. ನಾವು ಏನು ಭಯ ಬೀಳಬೇಡ, ಇನ್ನೂ ಏನೇನೈತೆ ಒಂದು ತಗೊಂಬ ಅವ್ರು ನನಗೆ ಹೇಳಿದ್ದು ತಗೊಂಬತ್ತೀನಿ ಅಂತೇಳಿ ಇವರಿಗೆ ಒತ್ತಾಯ ಆಗ್ತಾವ್ರು. ನಾನು ಒತ್ತಾಯ ಹಾಕಿದ್ದೀನ? ಯಾಕಪ್ಪ ಡಿ ಕೆ ಶಿವಕುಮಾರ್ ಯಾಕೆ ಮಾತಾಡಿದ್ರು ಅವರಿಗೆ? ಹಲೋ ಡಿ ಕೆ ಶಿವಕುಮಾರ್ ಹೇಗಿದೆಯಪ್ಪ? ಪಾಪ ಅವ್ರು ಹೇಳ್ತಾರೆ, ಅಣ್ಣ ನಾನು ಈಗ ನಿಂಗೆ ಜ್ಞಾಪಕಕ್ಕೆ ಬಂದ ಅಂತಾರೆ. ಈಗ ಜ್ಞಾಪಕಕ್ಕೆ ಬಂದಿದ್ದೀನ? ಯಾಕಪ್ಪ ಮಾತಾಡಿದ್ದೀರಿ ಶಿವಕುಮಾರ್ ಅವ್ರ ಹತ್ರ? ನೀವು ಏನಿತ್ತು ಮಾತಾಡೋಕ್ಕೆ ನಿಮಗೆ? ಮಾಡಿದ್ದೆಲ್ಲ ಮಾಡಿ ನನಗೆ ವರ್ಷ ಕೊಟ್ಟಿದ್ದೀರಾ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಇಲ್ಲಿ ಸಂವಿಧಾನದ 21ನೇ ವಿಧಿಯು ಈ ದೇಶದ ನಾಗರಿಕರಿಗೆ ಗೋಪ್ಯತೆಯ ಹಕ್ಕನ್ನು ಖಾತರಿಪಡಿಸುತ್ತದೆ. ಜೀವನ ಮತ್ತು ಸ್ವಾತಂತ್ರ್ಯದ ಹಕ್ಕಿನಲ್ಲಿ ಅದು ಅಡಗಿದೆ. ಇದನ್ನು ಹೇಳ್ತಾರೆ ಇಲ್ಲಿ. ಆಮೇಲೆ 19/2ನೇ ವಿಧಿಯಲ್ಲಿ ಕೆಲವು ನಿರ್ಬಂಧಗಳನ್ನು ವಿಧಿಸಲಾಗಿದೆ. ಲೈಂಗಿಕ ದೌರ್ಜನ್ಯ, ಅಪಹರಣ ಅಥವಾ ಅಂಥ ಅಪರಾಧಕ್ಕೆ ಗುರಿಯಾದ ಮಹಿಳೆಯ ಹೆಸರನ್ನಾಗಲಿ ಪ್ರಸರಣವನ್ನಾಗಲಿ ಯಾವುದೇ ಮಾಧ್ಯಮದಲ್ಲಿ ಪ್ರಚಾರ ಅಥವಾ ಪ್ರಸಾರ ಮಾಡಬಾರದು ಎಂಬ ಅಂಶವನ್ನು ಸುಪ್ರೀಂ ಕೋರ್ಟ್ ತನ್ನ ತೀರ್ಪಿನಲ್ಲಿ ಎತ್ತಿ ಹಿಡಿದಿದೆ. ಹಾಲಿ ಪ್ರಕರಣದಲ್ಲಿ ನಿಮ್ಮ ಮಾಹಿತಿ ತಂತ್ರಜ್ಞಾನ ಕಾಯ್ದೆ ಸೆಕ್ಷನ್ನು 66E 67 ಅಡಿಯಲ್ಲಿ ಶಿಕ್ಷಾರ್ಹರಾಗುತ್ತಾರೆ. ಇವೆಲ್ಲ ಬರ್ಕೊಂಡು ಹೋಗೋರೆ. ಇದೆಲ್ಲ ಆಗಿರೋದೆಲ್ಲ ನಿಮ್ಮ ಸಂವಿಧಾನದಲ್ಲಿ ಕಾನೂನಿನ ಚೌಕಟ್ಟಲ್ಲಿ ಏನೇನು ಶಿಕ್ಷೆಗಳಿದೆ, ಯಾವುದು ಮಾಡಬಾರ್ದು ಅಂತ ಇದೆ, ಅದೆಲ್ಲವನ್ನು ಮಾಡಿರ್ತಕ್ಕಂಥದ್ದು ಕೃಷ್ಣ ಬೈರೇಗೌಡರೇ. ನಿಮ್ಮ ಸರ್ಕಾರದ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಳ್ಳೋದ್ರ ಮುಖಾಂತರ ಇವಕ್ಕೆಲ್ಲ ಕಾರಣಕರ್ತರಾಗಿರ್ತಕ್ಕಂಥ ಸಿದ್ದರಾಮಯ್ಯನವರ ಮಂತ್ರಿಮಂಡಲ, ನಾನು ಹೇಳ್ತಕ್ಕಂಥದ್ದು ಸಿದ್ದರಾಮಯ್ಯನವರ ಮಂತ್ರಿಮಂಡಲ ಇದಕ್ಕೆಲ್ಲ ಪ್ರಮುಖವಾದ ಕಾರಣದಲ್ಲಿ ನೀವು ಒಬ್ಬರಿದ್ದೀರಿ. ನಿಮಗೆ ನ್ಯಾಯದ ಬಗ್ಗೆ, ಸತ್ಯದ ಬಗ್ಗೆ, ಮಹಿಳೆಯರ ಮಾನದ ಬಗ್ಗೆ ಅಲ್ಪ ಸ್ವಲ್ಪ ಕಿಂಚಿತ್ತು ಕೃಷ್ಣ ಬೈರೇಗೌಡರೇ ನಿಮ್ಮಲ್ಲಿ ಕಾಳಜಿ ಇದ್ದಿದ್ದರೆ ಇಂಥ ಪ್ರಕರಣವನ್ನು ಮಾಡಲಿಕ್ಕೆ ನಿಮ್ಮ ಸರ್ಕಾರ ಬಿಡ್ತಿರಲಿಲ್ಲ. ಇಂಥ ಕೆಲಸ ಮಾಡ್ತಕ್ಕಂಥದ್ದಕ್ಕೆ ಮಾಡಿರೋದು ನೀವುಗಳು ಏನು? ನೆನ್ನೆ 4 ಜನ ಮಂತ್ರಿಗಳು ಆಸನ ಪ್ರಮಾಣನ ಅದೇನು ಹೇಳ್ಕೊಂಡಿದ್ದೀರಲ್ಲ, ಏನೇನು ಮಾತಾಡ್ಕೊಂಡಿದ್ದೀರಿ ನೀವು? ದೇವರಾಜೇಗೌಡರು ಬಂದು ಹಾಸನಾಂಬ ಮುಂದೆ ಪ್ರಮಾಣ ಮಾಡ್ತೀರಾ? ಬಾರಪ್ಪ, ಕರ್ಕೊಂಬಾರಪ್ಪ ನಿಮ್ಮ ಲೀಡ್ರನ್ನೂ. ಅವನು ಎಲ್ಲ ಒಂದು ಸಲ ಹೇಳೋರು ಅವರನ್ನೂ, ಹಾಸನಾಂಬೆ ಮುಂದೆ ನನ್ನ ಸರ್ಕಾರ ವಿಶಾಖ ಅವರೇ ಕುಮಾರಸ್ವಾಮಿಗೆ ಅಂತೇಳಿ ಹೇಳ್ತಾರಲ್ಲ, ಬರಲಿ ಹಾಸನಾಂಬ ಮುಂದೆ ಅಂತ ಹೇಳಿ ಕರ್ಕೊಂಬನ್ರಪ್ಪ. ಹಾಸನಾಂಬೆ ಮುಂದಕ್ಕೇನೆ ಈ ಮಾತುಗಳನ್ನು ಹೇಳೇ ಆ ಹಾಸನಾಂಬ ತಾಯಿನೇ ಈ ಸರ್ಕಾರವನ್ನು ಕೆಲವೇ ತಿಂಗಳುಗಳಲ್ಲಿ ಧ್ವಂಸ ಆಗುತ್ತೆ.
ನಾನು ಮೊನ್ನೆನೂ ಹೇಳಿದ್ದೇನೆ, ನಾವಿಲ್ಲಿ ಏನೇ ಮಾಡಿದ್ರು ಮೇಲೊಬ್ಬ ಇದ್ದಾನೆ ಅಂತೇಳಿ. ಈಗಲೂ ಅದನ್ನೇ ಹೇಳ್ತಾ ಇದ್ದೇನೆ. ನಾನು ಈ 5-6 ಜನ ಸಮಜಾಯಿಸಿಕೊಳ್ಳೋಕ್ಕೇನು ಕೂತ್ಕೊಂಡಿದ್ದಿಲ್ಲ ನೆನ್ನೆ ನಿಮ್ಮ ಕಾಂಗ್ರೆಸ್ ಕಚೇರಿಯಲ್ಲಿ. ನಾನು ಇವ್ರು ಯಾರ ಕೈಲೂ ಮಾತಾಡಿಸ್ತಿಲ್ಲ, ಮೀಟಿಂಗ್ ಇತ್ತು ಕೂರಿಸ್ಕೊಂಡಿದ್ದೀನಿ. ಈಗಲೂ ಹೇಳ್ತೇನೆ, ನಾನು ಯಾರನ್ನೂ ರಕ್ಷಣೆ ಮಾಡ್ತಾ ಇಲ್ಲ, ಯಾರನ್ನೂ ರಕ್ಷಣೆ ಮಾಡ್ತಾ ಇಲ್ಲ. ನಿಮ್ಮ ಹೇಳಿಕೆಗಳು ಪ್ರತಿನಿತ್ಯ ಯಾವ ರೀತಿ ಬಂದಿದೆ, ಯಾವ ರೀತಿ ನಡ್ಕೋತಾ ಇದ್ದೀರಿ ನೀವು. ಯಾವ ಅಧಿಕಾರಿಗೆ ಪೊಲೀಸ್ ಕಮಿಷನರ್ ಮಾಡ್ತೀನಿ, ಏನಾದರೂ ಮಾಡಿ ರೇವಣ್ಣನ್ನು ಏನೋ ಸಿಕ್ಸು ಅಂತೇಳಿ ಈಗ ರೇವಣ್ಣನ ಕೂರಿಸಿದ್ದೀರಲ್ಲ 3 ದಿನ, ಇನ್ನೂ 5 ದಿವಸ ಬೇಕಂತ ಪಾಪ ಹೆಚ್ಚುವರಿ PPAಗಳು ಇದನ್ನು ಹಾಕೋದಕ್ಕೆ ಕೋರ್ಟ್ ಮುಂದೆ. ಏನು ಬೇಕು ಇನ್ನೂ 5 ದಿವಸ ಪಾಪ ಜೈಲಲ್ಲಿ ಕೂರಿಸ್ಬೇಕು. ಇವತ್ತು ನಾನು ಹೇಳ್ತಕ್ಕಂಥದ್ದು ನಿಮಗೆ ಏನಾದರೂ ಅಲ್ಪ ಸ್ವಲ್ಪ ಆ ಪ್ರಮಾಣ ವಚನ ಸ್ವೀಕಾರ ಮಾಡಿದಿರಲ್ಲ ನಿಮ್ಮ ಯೋಗ್ಯತೆಗಳಿಗೆ, ಗೌಪ್ಯವಾಗಿ ಇರ್ತಕ್ಕಂಥ ವಿಷಯದ ಬಗ್ಗೆ ಅಲ್ಪ ಸ್ವಲ್ಪ ನಿಮಗೆ ಗೌರವ ಇದ್ದರೆ, ಮೊದಲು ಅವನು ಯಾರು ಡ್ರೈವರ್ ಇದ್ದಾನಲ್ಲ, ನೀವೇನು ಎಲ್ಲ ಸುತ್ಕೊಂಡು ಹೋಗಿ ಅರೆಸ್ಟ್ ಮಾಡಿ ಯಾರ್ಯಾರನ್ನ ಸಿಗ್ತಾರನ್ನೆಲ್ಲ ಕರ್ಕೊಂಬಂದು ಇಟ್ಕೋಬೇಕಾಗಿಲ್ಲ. ಆ ಹೆಣ್ಮಕ್ಳು ಮನೆಗಳಿಗೆ ಹೋಗಿ ಅವ್ರಿಗೆ ಹಿಂಸೆ ಕೊಡಬೇಕಾಗಿಲ್ಲ. ಆ ಡ್ರೈವರ್ ಒಬ್ಬರನ್ನ ಕೂರಿಸ್ಕೊಳ್ಳಿ, ಇದರ ಎಲ್ಲ ಕತೆ ಪ್ರಾರಂಭ ಹಂತದಿಂದ ಕೊನೆಯ ಹಂತದವರೆಗೆ ಏನು ಬೇಕಲ್ಲ ಎಲ್ಲ ಸಿಗುತ್ತೆ. ಇರಲಿ, ಯಾರೇ ತಪ್ಪು ಮಾಡಿರಲಿ, ಅವನ್ನ ಎನ್ಕ್ವೈರಿ ಒಳಗೆ ಪ್ರಜ್ವಲ್ದು ಬಂದರೂ ಬರಲಿ, ಯಾರದೇ ಬೇಕಾದರೂ ಬರಲಿ, ಸತ್ಯಾಂಶ ಹೊರಗೆ ಬರಬೇಕು. ಯಾವುದೇ ಕಾರಣಕ್ಕೂ ನಿರಪರಾಧಿಗಳಿಗೆ ಇವತ್ತು ಅನ್ಯಾಯ ಆಗಬಾರ್ದು. ಅದಕ್ಕೋಸ್ಕರ ನಿಮಗೇನಾದರೂ 10 ನಿಮಿಷದ ಕೆಲಸ ಇದು. ಪಾಪ ಎಲ್ಲರನ್ನೂ ಹುಡುಕೊಂಡು ಕರ್ಕೊಂಬರ್ತಿದ್ದಿರಲ್ಲ KR ನಗರದಿಂದ. ಬಹುಶಃ KR ನಗರದಿಂದ 8 ಜನ ಆಯಿತು 10 ಜನ ಆಯಿತು ಈಗ ಕರ್ಕೊಂಬಂದಿರೋದು. KR ನಗರದಲ್ಲೇ ಯಾತಿಗೆ ಬರೀ ಕೇಸ್ ಅಲ್ಲಾಗ್ತಾಯಿದ್ದೀರಿ ಪೊಲೀಸ್ ಸ್ಟೇಷನ್ಗೆ. KR ನಗರದವ್ರನ್ನ ಮಾತ್ರ ಯಾಕೆ ಹಿಡ್ಕೊಂಬರ್ತಾ ಇದ್ದೀರಿ? ಹೊಳೆನರಸೀಪುರದಲ್ಲಿ ಯಾರೂ ಇರಲಿಲ್ವಾ? ಇಲ್ಲ ಹಾಸನದಲ್ಲಿ ಇರಲಿಲ್ವಾ? ಯಾತಕ್ಕೆ ಇವತ್ತು ನ್ಯಾಷನಲ್ ವುಮೆನ್ ಕಮಿಷನ್ ಮುಂದೆ ಹೋಗಿ ಹೆಣ್ಮಗಳು ಇವತ್ತು ಕಂಪ್ಲೇಂಟ್ ಹಾಕಿ ಕೊಟ್ಟಿದ್ದಾರೆ? ಇಲ್ಲಿ ನಿಮ್ಮ ದಬ್ಬಾಳಿಕೆ, ಯಾರ್ಯಾರಿಗೆ ಹಿಂಸೆ ಕೊಡ್ತಾ ಇದ್ದೀರಿ, ಯಾರು ಪಾಪ ಹೋಗಿ ಹಾಕಿರಬೇಕು. ಒಬ್ಬ ಡ್ರೈವರ್ನ ಹಿಡಿದು ಕೂರಿಸ್ಕೊಂಡು ಸಂಪೂರ್ಣ ಏನೇನು ನಡೆದಿದೆ 14 ವರ್ಷದಿಂದ ಹೋಗಿರೋದು. ಯಾವುದೋ ಖಾಸಗಿ ಚಾನಲ್ನಲ್ಲಿ ಕೂರಿಸ್ಕೊಂಡು ಪಾಪ ಕ್ವಶನ್ ಕೇಳೋದು, ಅವನು ಉತ್ತರ ಕೊಡಬೇಕು. ಇದು ನಾಳೆ SITಗೆ ಹೋಗಿ ಯಾವ ರೀತಿ ಉತ್ತರ ಕೇಳ್ಬೋದು SITಯಿಂದ, ಅದಕ್ಕೆ ಉತ್ತರ ನೀನು ಹೆಂಗೆ ಕೊಡಬೇಕು, ಇದು ಟ್ರೈನಪ್ಪ. ಮೊನ್ನೆ ಆಗಿರೋದು ಖಾಸಗಿ ಚಾನಲ್ನಲ್ಲಿ 1-1/4 ಗಂಟೆ ಮಾಡಿದ್ದೀರಿ. ಖಾಸಗಿ ಚಾನಲ್ನಲ್ಲಿ ಏನೇನಿದೆ ಅದೆಲ್ಲ ಹೇಳೋಕ್ಕೆ ಹೋಗಲ್ಲ ಈಗ. ಅದೆಂಥದ್ದು ಪೆನ್ ಡ್ರೈವ್ ಕೊಡಲಿಲ್ಲ ನಾನು, ಇದು ಮೆಮೊರಿ ಕಾರ್ಡು. ಪೆನ್ ಡ್ರೈವ್ ಕೊಡಲಿಲ್ಲ ಅಂತ ಅಲ್ಲಿ ಹೇಳ್ತಾವ್ರೀಗ ಆ ಖಾಸಗಿ ಚಾನಲ್ ಮುಂದೆ. ಇಲ್ಲಿ ಹೇಳ್ತಾರೆ ಅವನು ಯಾರೋ ದೇವರಾಜೇಗೌಡಗೆ ಪೆನ್ ಡ್ರೈವ್ ಕೊಟ್ಟಿದ್ದೀನಿ ಅಂತ. ನಾನು ಪೆನ್ ಡ್ರೈವ್ ಕೊಡಲಿಲ್ಲ, ಅದೆಂಥದ್ದು ಮೆಮೊರಿ ಕಾರ್ಡಲ್ಲಿ ಹಾಕಿ ತೋರಿಸ್ದೆ. ಅದೆಂಥದ್ದು ಫೇಸ್ ಲುಕ್ಕು. ಅದು ಒಂದೇ ಸಾಕು ಎನ್ಕ್ವೈರಿಗೆ. ಆ ಖಾಸಗಿ ಚಾನಲಲ್ಲಿ ಇಂಟ್ರ್ಯೂ ಮಾಡೋರಲ್ಲ, ಆ ಸತ್ಯವನ್ನು ಆ ಖಾಸಗಿ ಚಾನಲ್ ಏನು ಮಾತಾಡ್ಕೊಂಡಿದ್ದಾರೆ, ಪ್ರಶ್ನೆಗಳಿಟ್ಟು ಪ್ರಶ್ನೆಗಳಿಗೆ ಉತ್ತರ ಪಡ್ಕೊಂಡಿದ್ದಾರೆ, SIT ಅವ್ರು ಏನು ಪ್ರಶ್ನೆ ಕೇಳ್ಬೋದು, ಆ ಪ್ರಶ್ನೆಗಳನ್ನು ಆ ಖಾಸಗಿ ಮಾಲೀಕರಿಂದ ಕೇಳಿಸಿ ಇಲ್ಲಿ ಅವನು ಉತ್ತರ ತಗೊಂಡಿದ್ದೀರಲ್ಲ, ಇದನ್ನು ಸರಿಯಾದ ರೀತಿ ನೀವು ತನಿಖೆ ಅವನು ಒಬ್ಬನ ತನಿಖೆ ಮಾಡ್ಕೊಂಡ್ರೆ ಎಲ್ಲ ಇವರ ಬಣ್ಣ ಬಯಲಾಗೋದ್ರಲ್ಲಿ ಯಾರೂ ತಪ್ಪಿಸೋಕ್ಕಾಗಲ್ಲ. ಯಾರ್ಯಾರು ಇದರಲ್ಲಿ ಹೆಣ್ಣುಮಕ್ಕಳ ಮಾನ ಹಾಕಿದ್ದಾರೆ ಈ ಸರ್ಕಾರದಲ್ಲಿ ಎಲ್ಲರಿಗೂ ಶಿಕ್ಷೆ ತರ್ಬೋದು. ಇಂಥದ್ದು ಮತ್ತಿನ್ನೊಂದು ಬಾರಿ ಮಾಡಬಾರ್ದು ಈ ರಾಜ್ಯದಲ್ಲಿ.